ನಮಸ್ಕಾರ. ಇದು ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕು ಮಾವಿನಕುರ್ವೆ ಬಂದರ್ ಕರಿಕಲ್ ಕಡಲ ತೀರದ ಒಂದು ಸುಂದರ ದೃಶ್ಯ. ಮುಂಗಾರು ಮಳೆ ಸಮಯದಲ್ಲಿ ಕಡಲು ಯಾವ ರೀತಿ ನೈಜವಾಗಿರುತ್ತೆ ಅನ್ನೋ ದೃಶ್ಯನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ನೋಡಿ. ಇದು ಒಂದು ಸುಂದರವಾದ ಕಡಲ ತೀರ. ಈ ಕಡಲ ತೀರ ಹೇಗಿದೆ ಅಂದರೆ, ಇದು ಪ್ರವಾಸಿಗರ ಅಷ್ಟು ಅಬ್ಬರ ಇಲ್ಲ. ಈ ಕಡಲ ತೀರದಲ್ಲಿ ತುಂಬ ಪ್ರವಾಸಿಗರು ಏನು ಬರ್ತಾ ಇಲ್ಲ, ಡೊಮೆಸ್ಟಿಕ್ಕು ಬರ್ತಾ ಇಲ್ಲ, ಫಾರಿನ್ನು ಪ್ರವಾಸಿಗರು ಜಾಸ್ತಿ ಬರ್ತಾ ಇಲ್ಲ. ಆದರೆ ಒಂದು ಸೈಲೆಂಟ್ ಬೀಚ್ ಅಂತ ಹೇಳ್ಬೋದು. ಇದು ಆಲ್ಮೋಸ್ಟ್ ಸೈಲೆಂಟ್ ಬೀಚ್ ಆಗಿರುತ್ತೆ. ಇದು ಒಂದು ಹಿಡನ್ ಸುಂದರದ ಖಜಾನೆ. ಇದು ಒಂದು ರಹಸ್ಯ ಸುಂದರವಾದ ಒಂದು ಬೀಚ್. ಇದು ತುಂಬ ಸೈಲೆಂಟ್ ಬೀಚು. ಇದು ನೋಡಿ, ಒಂದು ಸುಂದರವಾದ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಈ ಕಡಲ ತೀರದ ಸುಂದರ ದೃಶ್ಯ. ಒಂಟಿ ಮರ, ಇದು ಒಂಟಿ ಮರ, ಧ್ಯಾನಸ್ಥ ಸ್ಥಿತಿಯಲ್ಲಿರುವ ಒಂಟಿ ಮರ ಅಂತಲೇ ಹೇಳ್ಬೋದು. ಸಂಪೂರ್ಣ ಧ್ಯಾನಸ್ಥ ಆಗಿದೆ ಅಂತಲೇ ಹೇಳ್ಬೋದು ವರ್ಷಗಟ್ಟಲೆಯಿಂದ. ನೋಡಿ, ಸಂಪೂರ್ಣವಾಗಿ ನಿದ್ದೆ ಮಾಡ್ತಾ ಇರೋ ನಾಯಿ ನೆಮ್ಮದಿಯಿಂದ. ಮುಂಗಾರು ಮಳೆ ಬಿದ್ದು ನಿಂತು ಹೋಗಿದೆ, ಅದರ ನಂತರ ನಿದ್ದೆ ಮಾಡಿದೆ. ಇದು ಒಂದು ದೋಣಿಗಳು, ಮೀನುಗಾರರ ದೋಣಿ. ಇದು ಒಬ್ಬರೇ ಏಕಾಂಗಿಯಾಗಿ ಮೀನುಗಾರಿಕೆ ಮಾಡುವ ದೋಣಿ. ಇದು ಪಾಚಿ ದೋಣಿ ಅಂತಲೂ ಹೇಳ್ತಾರೆ. ಇದು ಈಗ ಸಮುದ್ರ ರಪ್ಪಿರೋದ್ರಿಂದ ಯಾರೂ ಮೀನುಗಾರಿಕೆ ಹೋಗಿಲ್ಲ, ಎಲ್ಲ ಮೇಲೆ ನಿಲ್ಲಿಸಿಟ್ಟಿದ್ದಾರೆ. ಚಿಕ್ಕ ಚಿಕ್ಕ ದೋಣಿಗಳು, ಒನ್ ಮ್ಯಾನ್, ಒಬ್ಬರೇ ಹೋಗಿ ಮೀನುಗಾರಿಕೆ ಮಾಡೋದು. ಸಂಪೂರ್ಣ ಮ್ಯಾನ್ಯುವಲ್ ಮಾಡ್ತಾರೆ, ಯಾವುದೇ ಯಂತ್ರೋಪಕರಣ ಯೂಸ್ ಮಾಡಲ್ಲ ಈ ದೋಣಿಗಳಿಗೆ. ಯಂತ್ರಗಳಿಲ್ಲ, ಅವರೇ ಹುಟ್ಟಾಕೊಂಡು ಹೋಗಿ ಮೀನುಗಾರಿಕೆ ಮಾಡ್ಕೊಂಡು ಬರ್ತಾರೆ. ಇದು ಈ ಥರ ಮೀನುಗಾರಿಕೆಯಲ್ಲಿ ತುಂಬ ಫೇಮಸ್ ಇದೆ ಭಟ್ಕಳದಲ್ಲಿ. ಈ ಥರ ಮೀನುಗಾರಿಕೆ ಒಂದು ಮಳೆಗಾಲದಲ್ಲಿ ಜಾಸ್ತಿ ಮಾಡ್ತಾರೆ ಮೀನುಗಾರಿಕೆ. ಇದು ಏಕಾಂಗಿಯಾಗಿ ಹೋಗಿ ಮೀನುಗಾರಿಕೆ ಮಾಡಬಾರ್ದು. ಪಾತಿ ದೋಣಿ ಅಂತಲೇ ಕರೀತಾರೆ ಇದಕ್ಕೆ. ಒಬ್ಬರೇ ಹೋಗ್ತಾರೆ, ಸ್ವಲ್ಪ ಕಡಿಮೆ ಬಂಡವಾಳದಲ್ಲಿ ಮೀನುಗಾರಿಕೆ ಮಾಡ್ಬೋದು. ಅದೆಲ್ಲ ನಿಲ್ಲಿಸಿಟ್ಟಿದ್ದಾರೆ. ಅದು ಮೀನುಗಾರಿಕೆ ಸ್ಟಾಪ್ ಆಗಿದೆ, ಅದನ್ನು ನಿಲ್ಲಿಸಿಟ್ಟಿದ್ದಾರೆ. ಇದು ಸುಂದರವಾದ ಬೀಚ್ ದೃಶ್ಯ ನೋಡಿ. ಒಂದು ವಿಹಂಗಮನ ನೋಟ, ಅದು ವಿಹಂಗಮ ನೋಟ. ಇದು ಭಟ್ಕಳ ಬಂದರ್ನ ಬೀಚ್ನ ಒಂದು ಸುಂದರ ದೃಶ್ಯ ಕಾಣ್ತಾ ಇದೆ ನಿಮಗೆ. ಒಂದು ಅಪರೂಪದ ದೃಶ್ಯನ ತೋರಿಸ್ತಾ ಇದ್ದೀವಿ. ಇದು ಕಡಲ ತೀರದ ಬಂಡೆಗಳು. ಮರಳೆಲ್ಲ ಸಮುದ್ರ ಕೊಚ್ಕೊಂಡು ಹೋಗಿದ್ದಾರೆ, ಬಂಡೆಗಳು ಕಾಣ್ತವೆ. ಮಳೆಗಾಲದಲ್ಲಿ ಆಲ್ಮೋಸ್ಟ್ ಸಮುದ್ರ ಮರಳನ್ನು ಕೊಚ್ಕೊಂಡು ಹೋಗಿರುತ್ತೆ, ಹಾಗೆ ಬಂಡೆಗಳು ಕಾಣ್ತವೆ. ಸಮ್ಮರ್ ಟೈಮಲ್ಲಿ ಬಂಡೆಗಳು ಕಾಣಲ್ಲ, ಮತ್ತೆ ಮರಳೆಲ್ಲ ಮುಚ್ಚಿಬಿಡುತ್ತೆ. ಇದು ನೋಡಿ, ಒಂದು ಸುಂದರ ದೃಶ್ಯ ಕಾಣುತ್ತೆ ನಿಮಗೆ. ಹಸಿರು ಮತ್ತು ಸಮುದ್ರ, ಎಲ್ಲ ತೆಂಗಿನ ಮರಗಳ ಸಾಲು, ಮಧ್ಯೆ ನೀರು. ಇದು ಅಪರೂಪದ ದೃಶ್ಯ. ಇದು ಒಂದು ಬೆಳಗಿನ ದೃಶ್ಯ. ಇದು ಸುಂದರವಾದ ಕಡಲ ತೀರ. ಇದನ್ನು ನೀವು ಓಮ್ ಥರ ನೋಡ್ಬೋದು. ಓಮ್ ಬೀಚ್ ಥರನೇ ಕಾಣುತ್ತೆ ನಿಮಗೆ. ಗೋಕರ್ಣದ ಓಮ್ ಬೀಚ್ ಥರನೂ ಇದು ಕಾಣುತ್ತೆ, ಅದು ಇದಕ್ಕೆ ಓಮ್ ಬೀಚ್ ಅಂತ ಹೆಸರಿಲ್ಲ. ಇದು ಭಟ್ಕಳದ ಒಂದು ಕಡಲ ತೀರ. ಭಟ್ಕಳ ಬಂದರಿನಿಂದ ಆಲ್ಮೋಸ್ಟ್ ಜಾಲಿ ಕರಿಕಾಲ್ ತನಕ ಈ ಥರ ನಿಮಗೆ ಸುಂದರವಾದ ಕಡಲ ತೀರಗಳನ್ನು ನೋಡ್ಬೋದು. ಇಲ್ಲಿ ಪ್ರವಾಸಿಗರ ಅಬ್ಬರ ಇಲ್ಲ, ಅದು ತುಂಬ ಸೈಲೆಂಟ್ ಆಗಿದೆ. ಬೀಚ್ಗಳು ಸೈಲೆಂಟಾಗಿ ತುಂಬ ನ್ಯಾಚುರಲ್ ಆಗಿದೆ, ಅಷ್ಟೇನು ಪೊಲ್ಯೂಷನು ಆಗಿಲ್ಲ ಈ ಬೀಚ್ಗಳಲ್ಲಿ. ಪ್ರವಾಸಿಗರದು ಅಷ್ಟೇನು ದೊಡ್ಡ ಸಂಖ್ಯೆ ಬರಲ್ಲ, ಸ್ಥಳೀಯರೇ ಇಲ್ಲಿ ಮೀನುಗಾರರು. ಆಲ್ಮೋಸ್ಟ್ ಹೆಚ್ಚಿನ ಸಂಖ್ಯೆ ಮೀನುಗಾರರು ವಾಸ ಮಾಡ್ತಾರೆ ಇಲ್ಲಿ, ಮತ್ತು ಎಲ್ಲ ಸಮುದಾಯದವರು ವಾಸ ಮಾಡ್ತಾರೆ. ಇದು ಭಟ್ಕಳ ಬಂದ ಲೈಟ್ ಹೌಸ್. ಇದು ಲೈಟ್ ಹೌಸ್ ಗುಡ್ಡ, ಅದು ಕಾಣ್ತಾ ಇದೆ ನೋಡಿ. ಆ ದಿಕ್ಕಿನ ತುದಿಯಲ್ಲಿರೋದು ಲೈಟ್ ಹೌಸ್ ಗುಡ್ಡ. ಇದು ಒಂದು ಆನ್ಗಲ್ ಅಂತ, ಸಮುದ್ರಕ್ಕೆ ಆನಿಕೊಂಡಿರುವ ಕಲ್ಲು, ಆನ್ಗಲ್ ಅಂತ ಹೇಳ್ತಾರೆ. ಇದು ಆನ್ಗಲ್ ಬಂಡೆ. ಇದು ಸಮುದ್ರಕ್ಕೆ ಆನ್ಕೊಂಡಿದೆ ಬಂಡೆ. ಇದು ಆನ್ಗಲ್ಲಿಂದ ಕರಿಕಲ್ ಕಡೆ ಹೋಗುವ ಒಂದು ಬೀಚ್. ಇದು ಬೀಚ್ ಒಂದು ಸುಂದರವಾದ ಬೀಚ್ನ ದೃಶ್ಯ ನೀವು ಕಾಣ್ಬೋದು. ಮುಂಗಾರು ಮಳೆಯ ಸಮಯದಲ್ಲಿ ಒಂದು ಸಮುದ್ರ ಅಪರೂಪದ ದೃಶ್ಯ. ಈ ಮುಂಗಾರು ಮಳೆ ಸಮಯದಲ್ಲಿ ಯಾವುದೇ ಮೀನುಗಾರಿಕೆ ಎಲ್ಲ ಸ್ಟಾಪ್ ಆಗಿರುತ್ತೆ, ಮೀನುಗಾರಿಕೆ ನಡೆಯಲ್ಲ, ಮೀನುಗಾರಿಕೆಗಳು ಸ್ಟಾಪ್ ಆಗಿರುತ್ತೆ. ಒಂದು ಸುಂದರ ದೃಶ್ಯಗಳು ನಿಮಗೆ. ಇದು ಭಟ್ಕಳ ಬಂದರ್ ಬೀಚ್ನ ಒಂದು ಸುಂದರ ದೃಶ್ಯ ಇದೆ. ಸಮುದ್ರ ಸ್ವಚ್ಛಂದವಾಗಿ ಅಲೆಗಳನ್ನು ತಂದು ದಡಕ್ಕೆ ಅಪ್ಪಳಿಸ್ತಾ ಇದೆ. ಒಂದಾದ ಮೇಲೆ ಒಂದು ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸ್ತಾನೇ ಇರ್ತವೆ ನಾನ್ ಸ್ಟಾಪ್ ಆಗಿ. 360 days ಇನ್ 24 hours, 24 ಗಂಟೆನೂ
360 ದಿನಗಳಿಂದನೂ ಸಮುದ್ರ ಅಲೆಗಳು ದಡಕ್ಕೆ ಬಂದು ಅಪ್ಪಳಿಸ್ತಾನೆ ಇರ್ತವೆ. ನಾನ್ ಸ್ಟಾಪ್ ಆಗಿ ಸಮುದ್ರ ಮತ್ತು ದಡ, ಅರಬ್ಬಿ ಸಮುದ್ರದ ಒಂದು ನೋಟ. ಇದು ಒಂದು ಕಾಗಿಗುಂದ ಅಂತ ಹೇಳ್ತಾರೆ. ಇದು ಒಂದು ಐಲ್ಯಾಂಡ್, ಅದು ನಡುಗಡ್ಡೆ. ಕಾಗಿಗುಂದ ಅಂತ ಹೇಳ್ಕೊಂಡು ಅದೊಂದು ನಡುಗಡ್ಡೆ. ಇದು ಒಂದು ಸುಂದರ ದೃಶ್ಯನ ನಿಮಗೆ ತೋರಿಸ್ತಾ ಇದ್ದೇವೆ. ಭಟ್ಕಳ, ಇದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಬಂದರು. ಇದು ಬಂದರು ಮತ್ತು ಕರಾವಳಿ ಸಮುದ್ರ ತೀರ, ಭಟ್ಕಳ ಸಮುದ್ರ ತೀರದ ಒಂದು ಅಪರೂಪದ ದೃಶ್ಯ ನಿಮಗೆ ತೋರಿಸ್ತಾ ಇದ್ದೇವೆ.